ಮಲೆನಾಡು ಶೃಂಗೇರಿಯಲ್ಲಿ ಮುಂದುವರೆದ ಮಳೆ ಅಬ್ಬರ. ಭಾರೀ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ. ಕಳೆದ 2 ಗಂಟೆಯಿಂದ ರಸ್ತೆ ಸಂಚಾರ ಸ್ಥಗಿತಗೊಂಡಿರೋದು. ಇಡೀ ಮಲೆನಾಡು ಶೃಂಗೇರಿಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಭಾರೀ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಮರಗಳು. ಕಳೆದ 2 ಗಂಟೆಯಿಂದ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ಶೃಂಗೇರಿ ತಾಲೂಕಿನ ಹುಲುಗಾರು ಬೈಲ್ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು. ಸಂಕ್ಲಾಪುರದ ನಾಗರತ್ನ ಎಂಬುವರ ಮನೆ ಮುಂಭಾಗ ಗುಡ್ಡ ಕುಸಿತ ಆಗಿದೆ. ಸ್ಥಳಾಂತರಕ್ಕೆ ಮನೆ ಯಜಮಾನಿ ನಾಗರತ್ನ ಮನವಿ ಮಾಡಿಕೊಂಡಿದ್ದಾರೆ. ಸಿರಿಮನೆ ಫಾಲ್ಸ್ಗೆ ಹೋಗುವ ರಸ್ತೆ ಬಂದ್ ಆಗಿದೆ. ಸ್ಥಳೀಯರಿಂದ ಮರ ತೆರವು ಕಾರ್ಯಾರಂಭ ಆಗಿರೋದು. ಭಾರೀ ಮಳೆಗೆ ಸುತ್ತಮುತ್ತಲ ಗ್ರಾಮಗಳ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಈಗ ನೋಡಿ ಏನು ರಸ್ತೆ ಮೇಲೆ ಅಥವಾ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥ ಮರವನ್ನು ಕತ್ತರಿಸಿ ತೆರವುಗೊಳಿಸುವಂಥ ಕೆಲಸ ನಡೀತಾ ಇದೆ. ಈಗಾಗಲೇ ಕಳೆದ 2 ಗಂಟೆಗಳಿಂದ ರಸ್ತೆಯಲ್ಲಿ ಯಾರೂ ಓಡಾಡೋದಕ್ಕಾಗ್ತಾ ಇಲ್ಲ. ಸರಿಯಾಗಿ ರಸ್ತೆಗೆ ಅಡ್ಡಲಾಗಿಯೇ ಬಿದ್ದುಬಿಟ್ಟಿದೆ. ಹಾಗಾಗಿ ಸೈಡ್ಗೂ ಹೋಗೋಕ್ಕಾಗಲ್ಲ, ಹಂಗಿದೆ ಪರಿಸ್ಥಿತಿ. ಅದಾದ ನಂತರ ಸ್ವಲ್ಪ ಮಣ್ಣು ಕುಸಿತ ಆಗ್ತಾ ಇರೋದು ಹುಲುಗಾರು ಬೈಲ ಗ್ರಾಮದ ಬಳಿ. ಸಂಕ್ಲಾಪುರ ನಾಗರತ್ನ ಎಂಬುವರ ಮನೆ ಮುಂಭಾಗ ಧರೆ ಕುಸಿತ ಆಗಿದೆ. ನೋಡಿ, ಎಡಭಾಗದ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅದು ಮನೆ ಅಲ್ಲೇ ಇದೆ, ಅದರ ಪಕ್ಕದಲ್ಲಿನೇ ಕುಸಿದಿರೋದು ಮಣ್ಣು. ಈಗ ಸ್ಥಳಾಂತರಕ್ಕೆ ಮನೆ ಯಜಮಾನಿ ನಾಗರತ್ನ ಮನವಿ ಮಾಡ್ಕೊಂಡಿದ್ದಾರೆ, ನಮಗೇನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ. ಸ್ಥಳೀಯರಿಂದ ಮರ ತೆರವು ಕಾರ್ಯಾರಂಭ ಆಗಿದೆ. ಭಾರೀ ಮಳೆಗೆ ಸುತ್ತಮುತ್ತಲ ಗ್ರಾಮಗಳ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿರೋದು. ಸಿರಿಮನೆ ಫಾಲ್ಸ್ ನೋಡೋದಕ್ಕೆ ಹೋಗುವ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಇತ್ತ ಕುರುಬಗೇರಿ ಬಳಿ ಶೌಚಾಲಯದ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಶೃಂಗೇರಿಯಲ್ಲಿ ಶಿಥಿಲಗೊಂಡ ಕಟ್ಟಡಗಳು ಕುಸಿಯುವ ಭೀತಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಸಂಪರ್ಕದಲ್ಲಿದ್ದಾರೆ. ಭರತ್, ಬಹಳಷ್ಟು ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಇಂಥ ಸಮಸ್ಯೆಗಳಿದ್ದೇ ಇರುತ್ತವೆ. ಈಗ ಒಂದು ಮರ ಬಿದ್ದಿರೋದು ಜೊತೆಗೆ ಅಲ್ಲಿ ಧರೆ ಕೂಡ ಕುಸಿತಾ ಇದೆ. ಏನು ನಡೀತಾ ಇದೆ ಕಾರ್ಯಾಚರಣೆ? ಜಿಲ್ಲಾಡಳಿತ ಏನು ಕ್ರಮ ತೆಗೆದುಕೊಂಡಿದೆ? ಕಡಿತರಾಮ್ ಆರಂಭದಲ್ಲಿ ಏನು ಮುಂಗಾರು ಕೈಗೊಟ್ಟಿದ್ರು, ಎಲ್ಲರೂ ಕೂಡ ಈ ಬಾರಿ ಮುಂಗಾರು ಕಡಿಮೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಭಾವನೆಯನ್ನ ಹೊಂದಿದ್ರು. ಆದ್ರೆ ಈ ಬಾರಿ ಏನು ತಡವಾದ್ರೂ ಕೂಡ ಪುಷ್ಯ ಮಳೆಯ ಆರ್ಭಟ ಜೋರಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕೋಜಿನಾಡಿನ ಮಲೆನಾಡು ಭಾಗ ಅಂದ್ರೆ ಏನು ಶೃಂಗೇರಿ, ಕೊಪ್ಪ ಇರ್ಬೋದು, ಮೂಡಿಗೆರೆ, ಈ ಒಂದು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿರ್ತಕ್ಕಂಥ ಏನು ಕ್ಷಣಕ್ಕೂ ಕೂಡ ಈ ಒಂದು ಆಸುಪಾಸಿನಲ್ಲಿ ಇರ್ತಕ್ಕಂತಹ ನದಿಗಳಿರ್ಬೋದು, ತೊರೆಗಳ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತದೆ. ಮತ್ತೊಂದು ಕಡೆಯಲ್ಲಿ ತುಂಗಾ ನದಿ ಕೂಡ ಒಂದು ತನ್ನ ರೌದ್ರ ಅವತಾರವನ್ನ ತೋರಿಸಲು ಶುರು ಮಾಡಿದೆ. ಅದರಲ್ಲಿ ಏನು ನೀರಿನ ಮಟ್ಟ ಏರಿಕೆ ಆದಂತೆ ಅಕ್ಕಪಕ್ಕದಲ್ಲಿದ್ದಂತಹ ರಸ್ತೆಗಳಿರ್ಬೋದು, ಮತ್ತೊಂದು ಕಡೆಯಲ್ಲಿ ತೋಟಗಳು ಎಲ್ಲವೂ ಕೂಡ ಈ ಒಂದು ಪ್ರವಾಹ ಪೀಡಿತ ಪ್ರದೇಶವನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಕೆಲವು ಕಡೆಗಳಲ್ಲಿ ಆ ಒಂದು ಧರೆ ಕೂಡ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಹಾಗೇನೆ ಏನು ಈ ಒಂದು ಚಿಕ್ಕಮಗಳೂರು ಭಾಗದಲ್ಲಿ ನಿನ್ನೆ ತಾನೇ ಒಂದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಒಂದು ಧರೆ ಕುಸಿತ ಉಂಟಾಗಿತ್ತು. ಅದಾದ ನಂತರದಲ್ಲಿ ಇವತ್ತು ಕೂಡ ಮಳೆಯ ಒಂದು ಆರ್ಭಟ ಮುಂದುವರೆದಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಆ ಒಂದು ಶೃಂಗೇರಿ ಭಾಗದ ಆ ಒಂದು ಹಲವು ಮನೆಗಳ ಹಿಂಭಾಗದಲ್ಲಿ ಒಂದು ಧರೆ ಕುಸಿತ ಉಂಟಾಗಿದೆ. ಅದೇ ರೀತಿಯಲ್ಲಿ ಕೊಪ್ಪ ಮತ್ತು ಜಯಪುರ ಮಾರ್ಗ ಮಧ್ಯದಲ್ಲೂ ಕೂಡ ಒಂದು ಧರೆ ಕುಸಿತ ಉಂಟಾಗಿ ವಾಹನ
ಸಂಚಾರಕ್ಕೆ ಒಂದು ಅಡಚಣೆ ಉಂಟಾಗಿದೆ. ಅದೇ ಮಾದರಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮರಗಳು ಕೂಡ ಉರುಳಿರತಕ್ಕಂಥದ್ದು, ಹಾಗೇನೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿ ಹಲವು ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯಾಗಿದೆ. ಹಾಗೆ ಈ ಹಲವು ಗ್ರಾಮಗಳು ಶೃಂಗೇರಿ ಮತ್ತು ಕೊಪ್ಪ ಎನ್ಆರ್ಪುರದ ಹಲವು ಗ್ರಾಮಗಳು ಇದೀಗ ಕತ್ತಲೆಯಲ್ಲಿ ಮುಳುಗಿರತಕ್ಕಂಥದ್ದು. ಈಗೇನೆ ಮಳೆ ಮುಂದುವರೆದ್ರೆ ಇನ್ನಷ್ಟು ಅನಾಹುತಗಳು ಒಂದು ಸೃಷ್ಟಿಯಾಗುವಂತ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಕ್ಷಣಕ್ಕೂ ಕೂಡ ಒಂದು ತುಂಗಾ ನದಿ ಇರ್ಬೋದು ಮತ್ತು ಹೇಮಾವತಿಯ ನದಿ ಪ್ರಮಾಣದ ನೀರಿನ ಏರಿಕೆ ಕೂಡ ಜಾಸ್ತಿ ಆಗ್ತದೆ. ಹಾಗೇನೆ ಏನು ಈ ಒಂದು ನದಿ ಪಾತ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಕೂಡ ಈ ಹಿಂದಿನೇ ಒಂದು ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಕೊಟ್ಟಿದ್ದು, ಜೊತೆಗೆ NDRF ಇರ್ಬೋದು ಎಲ್ಲ ಆ ಒಂದು ಸಿದ್ಧತೆಗಳನ್ನ ಒಂದು ಮುಂಗಾರಿನ ಆರಂಭದಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. ಮತ್ತೊಂದು ಕಡೆಯಲ್ಲಿ ಟ್ರಯಲ್ ಅನ್ನು ಕೂಡ ಮಾಡಿತ್ತು. ಆರಂಭದಲ್ಲಿ ಮುಂಗಾರು ಕಡಿಮೆ ಇದ್ದಿದ್ದರಿಂದ ಈಗ ಈ ಒಂದು NDRF ತಂಡ ಇರ್ಬೋದು ಇವೆಲ್ಲವೂ ಕೂಡ ಕಾರ್ಯಾಚರಣೆಗೆ ಇಳಿಯುವಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆಯಲ್ಲಿ ಶೃಂಗೇರಿ ಭಾಗದಲ್ಲಿ ಇರತಕ್ಕಂತಹ ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಒಂದು ಶಿಫ್ಟ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.